ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಹುಗ್ಗಿ ಅಥವಾ ಖಾರ ಪೊಂಗಲ್ ಹಾಗೇನೆ ಹುಣಸೆ ಹಣ್ಣಿನ ಗೊಜ್ಜು ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಸಂಕ್ರಾಂತಿಗೆ ಅಂತಾನೆ ಅಲ್ಲ, ಮನೇಲೇನಾದರೂ ಸೊಪ್ಪು ಅಥವಾ ತರಕಾರಿ ಖಾಲಿಯಾಗಿದ್ರೆ ರುಚಿಯಾಗಿರೋ ಈ ರೆಸಿಪಿನ ಮಾಡ್ಕೊಳ್ಬೋದು. ಹಾಗೇನೆ ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹುಗ್ಗಿ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಹುಣಸೆ ಹಣ್ಣಿನ ಗೊಜ್ಜಿಗೆ ಬೇಕಾಗಿರೋ 1/4 ಕಪ್ ಹುಣಸೆ ಹಣ್ಣನ್ನು ಒಂದು ಪಾತ್ರೆಗೆ ಹಾಕಿ ಕ್ಲೀನಾಗಿ 2 ರಿಂದ 3 ಸಲ ತೊಳೆದು 2 ಕಪ್ ನೀರು ಹಾಕಿ ಅರ್ಧ ಗಂಟೆ ನೆನೆಸಿಡಬೇಕು. ಹುಗ್ಗಿ ಮಾಡೋದಕ್ಕೆ ಮೇನ್ ಆಗಿ ನಾವು 1 ಟೀ ಸ್ಪೂನ್ ಕಪ್ಪು ಮೆಣಸಿನಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆನ ತರಿಯಾಗಿ ಪುಡಿ ಮಾಡಿ ರೆಡಿ ಇಟ್ಕೊಳ್ಬೇಕು. ಇದನ್ನ ಮಿಕ್ಸರಲ್ಲಿ ಬೇಕಾದರೂ ಕೋರ್ಸ್ ಪೌಡರ್ ಮಾಡ್ಕೊಳ್ಬೋದು. ಹೀಗೆ ತರಿಯಾಗಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೇನೆ ಅರ್ಧ ಕಪ್ ಅಕ್ಕಿ, ಅರ್ಧ ಕಪ್ ಹೆಸರು ಬೇಳೆನ ಕ್ಲೀನಾಗಿ 3 ಸಲ ತೊಳೆದು ರೆಡಿ ಇಟ್ಟಿದ್ದೀನಿ. ಇಷ್ಟನ್ನು ರೆಡಿ ಮಾಡಾದ್ಮೇಲೆ ಒಂದು ಕುಕ್ಕರ್ಗೆ 2 ಟೀ ಸ್ಪೂನ್ ತುಪ್ಪ, 2 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಇದು ಸಿಡಿದ ನಂತರ 1 ಟೀ ಸ್ಪೂನ್ ಚಿಕ್ಕದಾಗಿ ಹೆಚ್ಚಿರೋ ಶುಂಠಿ, 8 ರಿಂದ 10 ಕರಿಬೇವಿನ ಎಲೆ ಹಾಕಿ ಹುರಿತಾ ಇದ್ದೀನಿ. ಶುಂಠಿ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ 1 ಟೇಬಲ್ ಸ್ಪೂನ್ ಗೋಡಂಬಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಗೋಡಂಬಿ ಬಣ್ಣ ಕೆಂಪಾಗೋ ತನಕ ಫ್ರೈ ಮಾಡಬೇಕು. ನಂತರ ತೊಳೆದು ರೆಡಿ ಇಟ್ಟಿರೋ ಅಕ್ಕಿ ಹೆಸರು ಬೇಳೆನ ಟ್ರಾನ್ಸ್ಫರ್ ಮಾಡಿ 1 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಹುರಿತಾ ಇರಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಜೀರಿಗೆ ಕಾಳುಮೆಣಸಿನ ಪುಡಿ ಹಾಕಿ ಹಾಗೇನೆ 1/4 ಕಪ್ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕಿದ್ರೆ ಜೀರಿಗೆ ಹಾಗೆ ಕಾಳುಮೆಣಸಿನ ಪುಡಿ ಘಮ್ ಅಂತ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅಕ್ಕಿ ಹೆಸರು ಬೇಳೆ ಸೇರಿಸಿ 1 ಕಪ್ ಆಗೋಷ್ಟು ತಗೊಂಡಿದ್ವಲ್ಲ, 1 ಕಪ್ಗೆ ನಾವು 3 ಕಪ್ ಪ್ಲಸ್ ಅರ್ಧ ಕಪ್ ಅಂದರೆ 3.5 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ 4 ವಿಷಲ್ಸ್ ಕೂಗಿಸ್ಬೇಕು. ನಾನಿಲ್ಲಿ ಖಾರಕ್ಕೆ ಅಂತ ಎಕ್ಸ್ಟ್ರಾ ಏನೂ ಹಾಕಲಿಲ್ಲ. ಹುಣಸೆ ಹಣ್ಣಿನ ಗೊಜ್ಜಿಗೆನೆ ನಾವು ಖಾರ ಹಾಕೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಹಸಿಮೆಣಸೇನು ಬೇಕಾಗಲ್ಲ. ಖಾರ ಜಾಸ್ತಿ ಬೇಕಿದ್ರೆ ಒಗ್ಗರಣೆ ಟೈಮಲ್ಲಿ ಶುಂಠಿ ಜೊತೆ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಇವಾಗ ಕುಕ್ಕರ್ ಪ್ರೆಷರ್ ಬಿಡೋ ಅಷ್ಟರಲ್ಲಿ ಹುಣಸೆ ಹಣ್ಣಿನ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಬೋದು. ನೆನೆಸಿಟ್ಟಿರೋ ಹುಣಸೆ ಹಣ್ಣನ್ನು ಕ್ಲೀನಾಗಿ ಹೀಗೆ ಪಲ್ಪ್ ತೆಗೆದು ಉಳಿದಿರೋದನ್ನು ಡಿಸ್ಕಾರ್ಡ್ ಮಾಡಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಬೆಲ್ಲ, 3/4 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ 10 ನಿಮಿಷ ಕುದಿಸ್ಬೇಕು. ನಿಮಿಷ ಕುದಿಯೋ ಅಷ್ಟರಲ್ಲಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಾನಿಲ್ಲಿ ಪಾತ್ರೆ ಅರ್ಧದಷ್ಟು ಹುಣಸೆ ರಸ ತಗೊಂಡಿದ್ದೆ. ಕುದಿಸಿ ಆದ್ಮೇಲೆ ನೋಡಿ ಇನ್ನೂ ಅರ್ಧದಷ್ಟು ಕಡಿಮೆ ಆಗಿದೆ. ಇದಕ್ಕೆ ಒಗ್ಗರಣೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 8 ರಿಂದ 10 ಕರಿಬೇವಿನ ಎಲೆ, 1/4 ಟೀ ಸ್ಪೂನ್ ಇಂಗು ಹಾಕಿ ಮಿಕ್ಸ್ ಮಾಡಬೇಕು. ಈ ಒಗ್ಗರಣೆನ ನಾವು ಲಾಸ್ಟಲ್ಲಿ ಹುಣಸೆ ಹಣ್ಣಿನ ಗೊಜ್ಜಿಗೆ ಹಾಕಿದ್ರೆ ಇದು ಕೂಡ ರೆಡಿ ಆಗತ್ತೆ. ಇದು ಬಿಸಿ ಕಡಿಮೆ ಆದ್ಮೇಲೆ ಕನ್ಸಿಸ್ಟೆನ್ಸಿ ಇನ್ನೂ ಕೂಡ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಇವಾಗ ನೋಡಿ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಪಲಾವ್ ತರ ಇದು ತುಂಬಾ ಉದುರುದ್ರಾಗಿ ಕೂಡ ಇರಬಾರ್ದು, ಹಾಗೇನೆ ಗಂಜಿ ತರ ಮೆತ್ತಗೂ ಇರಬಾರ್ದು. ಇದನ್ನ ಹುಣಸೆ ಹಣ್ಣಿನ ಗೊಜ್ಜಿನ ಜೊತೆ ತಿಂತಾ ಇದ್ರೆ ತುಂಬಾ ರುಚಿಯಾಗಿರತ್ತೆ. ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆ ಫುಡ್ ಇದು. ನೀವು ಇದನ್ನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.